H-1B ವೀಸಾ ವಂಚನೆ ಟ್ರಂಪ್ ಕೆಂಡ. ಭಾರತೀಯ ಮೂಲದ ಸಿಇಒ ಪೌರತ್ವ ರದ್ದು. ಎಸ್ ವೀಕ್ಷಕರೇ, ದಿನ ಕಳೆದಂತೆ ಅಮೆರಿಕದಲ್ಲಿ ವಲಸಿಗರ ಮೇಲಿನ ರೂಲ್ಸ್ಗಳು ಕಠಿಣಗೊಳ್ತಾ ಇದೆ. ವಲಸಿಗರ ವಿರುದ್ಧ ಡೊನಾಲ್ಡ್ ಟ್ರಂಪ್ ದೊಡ್ಡ ಸಮರವನ್ನೇ ಸಾರಿದ್ದಾರೆ. ಅಮೆರಿಕದಿಂದ ವಲಸಿಗರನ್ನ ಹೊರ ಹಾಕಬೇಕು ಅಂತ ಏನೆಲ್ಲ ಕಸರತ್ತನ್ನು ಆರಂಭಿಸಿದ್ದಾರೆ ಅನ್ನೋದು ನೀವು ಕೂಡ ಗೊತ್ತಿರುವಂತಹ ವಿಚಾರ. ಇಂತಹ ಸಮಯದಲ್ಲಿ ವಲಸಿಗರು ತಪ್ಪು ಮಾಡಿದರೆ ಬಿಡ್ತಾರಾ ಹೇಳಿ? ಒಂದು ಕ್ಷಣ ಯೋಚನೆ ಮಾಡದೆ ಆಚೆ ಹಾಕ್ಬಿಡ್ತಾರೆ. ಹೌದು, ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ವಿರಳವಾದ ಮತ್ತು ಅತಿ ದೊಡ್ಡದಾದ ಸಿಟಿಜನ್ಶಿಪ್ ರದ್ದತಿ ಕಾರ್ಯಾಚರಣೆ ಈಗ ಅಧಿಕೃತವಾಗಿ ಶುರುವಾಗಿದೆ. ಇದರ ಮೊದಲ ಬಲಿ ಮತ್ಯಾರೂ ಅಲ್ಲ, ಅದು ಭಾರತೀಯ ಮೂಲದ ಒಬ್ಬ ಪ್ರಭಾವಿ ಉದ್ಯಮಿ ಮತ್ತು ಸಿಇಒ ನೀರಜ್ ಶರ್ಮಾ. ಪೌರತ್ವ ರದ್ದು ಅಭಿಯಾನದಲ್ಲಿ H-1B ವೀಸಾ ವಂಚನೆ ಕೇಸ್ನಲ್ಲಿ ಭಾರತದ ಸಿಇಒ ಸೇರಿದಂತೆ ಒಟ್ಟು 17 ಮಂದಿ ಲಾಕ್ ಆಗಿದ್ದಾರೆ. ಈ 17 ಮಂದಿಗೆ ಅಮೆರಿಕದ ಪೌರತ್ವ ಕಳೆದುಕೊಳ್ಳುವ ಭೀತಿ ಈಗ ಶುರುವಾಗಿದೆ. ಅಷ್ಟೇ ಅಲ್ಲ, ಗಡೀಪಾರಾಗುವಂತಹ ಆತಂಕ ಕೂಡ ಈಗ ಆರಂಭವಾಗಿದೆ. ಹಾಗಾದ್ರೆ ಸಿಇಒ ನೀರಜ್ ಶರ್ಮಾ ಮಾಡಿದ ತಪ್ಪೇನು? H-1B ವೀಸಾ ಹೆಸರಲ್ಲಿ ನಡೆದ ವಂಚನೆಯ ರಹಸ್ಯವೇನು? ಟ್ರಂಪ್ ಸರ್ಕಾರದ ಈ ಹೊಸ ಜೀರೋ ಟಾಲರೆನ್ಸ್ ಪಾಲಿಸಿ ಭಾರತೀಯರ ಮೇಲೆ ಹೇಗೆ ಪ್ರಭಾವವನ್ನ ಬೀರಲಿದೆ? ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡಿ. ನಾನು ಶಿವಮೂರ್ತಿ ಸರ್ಮಾ. 17 ಮಂದಿ ವಲಸಿಗರಿಗೆ ಪೌರತ್ವ ರದ್ದು ಭೀತಿ. ಯಾರು ಈ ಸಿಇಒ ನೀರಜ್ ಶರ್ಮಾ? ಎಸ್ ವೀಕ್ಷಕರೇ, ಅಮೆರಿಕದಲ್ಲಿ ನೆಲೆಸಿರುವಂತಹ ವಲಸಿಗರಿಗೆ ವಿಶೇಷವಾಗಿ ವಂಚನೆ ಅಥವಾ ಅಪರಾಧ ಚಟುವಟಿಕೆಗಳ ಮೂಲಕ ಪೌರತ್ವ ಪಡೆದವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಪೌರತ್ವ ರದ್ದತಿ ಅಭಿಯಾನಕ್ಕೆ ಡೊನಾಲ್ಡ್ ಟ್ರಂಪ್ ಕರೆ ಕೊಟ್ಟಿದ್ದಾರೆ. ಈ ಪಟ್ಟಿಯಲ್ಲಿ ಭಾರತೀಯ ಮೂಲದ ಸಿಇಒ ಸೇರಿದಂತೆ ಒಟ್ಟು 17 ಮಂದಿ ತಮ್ಮ ಅಮೆರಿಕನ್ ಪೌರತ್ವವನ್ನು ಕಳೆದುಕೊಳ್ಳುವ ಭೀತಿಯಲ್ಲಿ ಇದ್ದಾರೆ. ಜೂನ್ 8ರಂದು ಅಮೆರಿಕ ಸರ್ಕಾರವು 17 ಜನ ಅಮೆರಿಕನ್ ಪ್ರಜೆಗಳ ವಿರುದ್ಧ ಡಿನ್ಯಾಚುರಲೈಸೇಷನ್ ಅಂದರೆ ಪೌರತ್ವ ಕಿತ್ತುಕೊಳ್ಳುವ ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಈ 17 ಜನರ ಪಟ್ಟಿಯಲ್ಲಿ ನಮಗೆ ಅತಿ ಹೆಚ್ಚು ಶಾಕ್ ನೀಡಿದ್ದು ಅಂದರೆ ಅದು 50 ವರ್ಷದ ನೀರಜ್ ಶರ್ಮಾ ಅವರ ಹೆಸರು. ಇವರು ನ್ಯೂಜೆರ್ಸಿ ಮೂಲದ ಮ್ಯಾಗ್ನಾವಿಷನ್ LLC ಎಂಬ ಸ್ಟಾಫಿಂಗ್ ಕಂಪನಿಯ ಮಾಲೀಕ ಮತ್ತು ಸಿಇಒ ಆಗಿದ್ರು. ಇವರ ಮೇಲೆ ಅಮೆರಿಕ ಸರ್ಕಾರ ಈಗ H-1B ವೀಸಾವನ್ನ ವಂಚನೆ ಮಾಡಿ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅಂತ ಆರೋಪವನ್ನು ಮಾಡಿದೆ. 11 ನಕಲಿ H-1B ವೀಸಾ ಅರ್ಜಿ ಸಲ್ಲಿಸಿದ್ರ ನೀರಜ್. ಹೌದು, ಭಾರತೀಯ ಮೂಲದ ನೀರಜ್ ಶರ್ಮಾ ಅವರು ಬರೋಬ್ಬರಿ 11 ನಕಲಿ H-1B ವೀಸಾ ಅರ್ಜಿಗಳನ್ನು ಸಲ್ಲಿಸಿದ್ರು ಅನ್ನೋದು ಈಗ ಸರ್ಕಾರದ ಆರೋಪ. ಯಾವುದೋ ಜಾಗತಿಕ ಹಣಕಾಸು ಸಂಸ್ಥೆಯಲ್ಲಿ ವಿದೇಶಿ ಉದ್ಯೋಗಿಗಳು ಕೆಲಸವನ್ನ ಮಾಡ್ತಾರೆ ಅಂತ ಸುಳ್ಳು ಹೇಳಿ ಅಲ್ಲಿನ ಅಧಿಕಾರಿಗಳ ಹೆಸರನ್ನ ಮತ್ತು ಸಹಿಯನ್ನ ಫೋರ್ಜರಿ ಅಂದರೆ ನಕಲು ಮಾಡಿ ದಾಖಲೆಗಳನ್ನು ಸೃಷ್ಟಿಸಿದ್ರು. ಅಮೆರಿಕ ಸರ್ಕಾರದ ಪ್ರಕಾರ ನೀರಜ್ ಶರ್ಮಾ 2017ರಲ್ಲಿ ಅಮೆರಿಕದ ಪೌರತ್ವಕ್ಕಾಗಿ ಅರ್ಜಿಯನ್ನು ಹಾಕಿದ್ರಂತೆ. ಈ ವೇಳೆ ಅವರು ಪ್ರಮಾಣ ವಚನ ಸ್ವೀಕರಿಸುವಾಗ ತಾನು ಯಾವುದೇ ಅಪರಾಧ ಎಸಗಿಲ್ಲ, ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿಲ್ಲ ಮತ್ತು ವಲಸೆ ಸೌಲಭ್ಯ ಪಡೆಯಲು ಸುಳ್ಳು ಹೇಳಿಲ್ಲ ಅಂತ ಪ್ರತಿಪಾದಿಸಿದರು. ಇದನ್ನೇ ನಂಬಿದ ಅಮೆರಿಕ ಸರ್ಕಾರ ಡಿಸೆಂಬರ್ 2017ರಲ್ಲಿ ಅವರಿಗೆ ಪೌರತ್ವವನ್ನು ನೀಡಿತು. ಆದರೆ ನಂತರ ಅವರ ವೀಸಾ ವಂಚನೆ ಬಯಲಿಗೆ ಬಂದ ಹಿನ್ನೆಲೆಯಲ್ಲಿ ಅವರು ಅಕ್ರಮವಾಗಿ ಪೌರತ್ವವನ್ನು ಪಡೆದಿದ್ದಾರೆ ಅಂತ ನ್ಯಾಯಾಂಗ ಇಲಾಖೆ ಈಗ ವಾದವನ್ನು ಮಾಡ್ತಿದೆ. 17 ಜನರ ಪಟ್ಟಿಯಲ್ಲಿರುವ ಇತರರು ಯಾರು? ನೀರಜ್ ಶರ್ಮಾ ಮಾತ್ರವಲ್ಲದೆ ಅಮೆರಿಕದಿಂದ ಪೌರತ್ವ ಕಳೆದುಕೊಳ್ಳಲಿರುವಂತಹ ಉಳಿದ 16 ಮಂದಿ ಕೂಡ ಗಂಭೀರ ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ. ಈ ಪಟ್ಟಿಯಲ್ಲಿರುವವರು ಕೇವಲ ವೀಸಾ ವಂಚನೆಯಲ್ಲದೆ ಲೈಂಗಿಕ ದೌರ್ಜನ್ಯ, ಮಾದಕ ದ್ರವ್ಯ ಸಾಗಣೆ ಮತ್ತು ಆರ್ಥಿಕ ವಂಚನೆಯಂತಹ ಪ್ರಕರಣಗಳಲ್ಲಿ ಶಿಕ್ಷೆಗೆ ಒಳಪಟ್ಟವರು ಆಗಿದ್ದಾರೆ. ಎಸ್, ತನ್ನ ಸ್ವಂತ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಹೈಟಿ ಮೂಲದ ವಲಸಿಗ ಇದ್ದಾರೆ. 15 ವರ್ಷದೊಳಗಿನ ಮಗುವಿನ ಮೇಲೆ ದೌರ್ಜನ್ಯ ಎಸಗಿದ ಯುಗೋಸ್ಲಾವಿಯಾ ಮೂಲದ ವ್ಯಕ್ತಿಯೊಬ್ಬರು ಇದ್ದಾರೆ. ಮಕ್ಕಳ ಅಶ್ಲೀಲ ಚಿತ್ರಗಳನ್ನು ಇಟ್ಟುಕೊಂಡಿದ್ದ ಮೆಕ್ಸಿಕೋ ಮೂಲದ ನಾಗರಿಕರೊಬ್ಬರಿದ್ದಾನೆ. ಮಕ್ಕಳ ಮೇಲಿನ ದೌರ್ಜನ್ಯದ ಆರೋಪ ಹೊತ್ತಿರುವಂತಹ ಕೊಲಂಬಿಯಾ ಮೂಲದ ಮಾಜಿ ಕ್ಯಾಥೋಲಿಕ್ ಪಾದ್ರಿ ಒಬ್ಬರು ಇದ್ದಾರೆ. ಮನಿ ಲ್ಯಾಂಡರಿಂಗ್ ಮತ್ತು ಡ್ರಗ್ಸ್ ದಂಧೆಯಲ್ಲಿ ತೊಡಗಿದ್ದ ಕೊಲಂಬಿಯಾದ ಡ್ರಗ್ ಲಾರ್ಡ್ ಮಗಳು ಒಬ್ಬಳು ಇದ್ದಾಳೆ. ಇಷ್ಟೇ ಅಲ್ಲ, ಜಮೈಕಾ ಮೂಲದ ವಂಚಕ ಮತ್ತು ಟ್ರೈಬಲ್ ಕ್ಯಾಸಿನೋಗೆ ಮೋಸ ಮಾಡಿದ ಕ್ಯೂಬಾ ಮೂಲದ ಮಹಿಳೆ ಕೂಡ ಈ ಲಿಸ್ಟ್ನಲ್ಲಿ ಇದ್ದಾರೆ. ಟ್ರಂಪ್ ಆಡಳಿತ ನೀಡುತ್ತಿರುವ ಸಂದೇಶ ಒಂದೇ: ನೀವು ಎಷ್ಟೇ ವರ್ಷದ ಹಿಂದೆ ಪೌರತ್ವವನ್ನು ಪಡೆದುಕೊಂಡಿದ್ರು ಸರಿ, ನೀವು ಸುಳ್ಳು ಹೇಳಿದ್ರೆ ಅಥವಾ ಕ್ರಿಮಿನಲ್ ಆಗಿದ್ರೆ ನಿಮ್ಮನ್ನ ನಾವು ಬಿಡಲ್ಲ ಅಂತ. ಈ ದಮನಕಾರಿ ಮತ್ತು ಕಠಿಣ ನಿಲುವು ಈಗ ಅಮೆರಿಕದಲ್ಲಿ ವಾಸವಿರುವಂತಹ ಪ್ರತಿಯೊಬ್ಬ ವಲಸಿಗನ ನಿದ್ದೆಗೆಡಿಸಿದಂತೂ ಸುಳ್ಳಲ್ಲ. ವರ್ಷಕ್ಕೆ 11 ಕೇಸ್ ಇತ್ತು, ಈಗ ತಿಂಗಳಿಗೆ 200 ಕೇಸ್. ಅಮೆರಿಕ ಇತಿಹಾಸದಲ್ಲೇ ಅತಿ ದೊಡ್ಡ ಪೌರತ್ವ ಬೇಟೆ.
ವೀಕ್ಷಕರೇ, ಈ ಅಂಕಿಅಂಶಗಳನ್ನು ನೀವು ಗಮನಿಸಬೇಕು. ಅಮೆರಿಕದ ಇಮಿಗ್ರೇಷನ್ ಆ್ಯಂಡ್ ನ್ಯಾಷನಾಲಿಟಿ ಆ್ಯಕ್ಟ್ ಪ್ರಕಾರ ಸರ್ಕಾರಕ್ಕೆ ಪೌರತ್ವ ರದ್ದು ಮಾಡೋ ಅಧಿಕಾರ ಮೊದಲಿನಿಂದಲೂ ಇತ್ತು. ಆದರೆ 1990ರಿಂದ 2017ರವರೆಗಿನ ಇತಿಹಾಸವನ್ನು ನೋಡಿದರೆ ಸರಾಸರಿ ವರ್ಷಕ್ಕೆ ಕೇವಲ 11 ಕೇಸುಗಳು ಮಾತ್ರ ದಾಖಲಾಗ್ತಾ ಇದ್ವು. ಅಂದರೆ ಅತ್ಯಂತ ಅಪರೂಪದ ಸಂದರ್ಭಗಳಲ್ಲಿ ಮಾತ್ರ ಪೌರತ್ವವನ್ನು ಕಿತ್ತುಕೊಳ್ಳಲಾಗ್ತಾ ಇತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಇವತ್ತು ಈ ಸಂಖ್ಯೆಯನ್ನು ರಾಕೆಟ್ ವೇಗದಲ್ಲಿ ಹೆಚ್ಚು ಮಾಡಿದ್ದಾರೆ. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆಗೆ ಈಗ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ ಪ್ರತಿ ತಿಂಗಳು ಕನಿಷ್ಠ 200 ಪೌರತ್ವ ರದ್ದತಿ ಕೇಸ್ಗಳನ್ನು ಕಳಿಸಬೇಕು ಅಂತ. ವೀಕ್ಷಕರೇ, ಯೋಚನೆ ಮಾಡಿ, ವರ್ಷಕ್ಕೆ 11 ಇರುವಂತಹ ಸಂಖ್ಯೆ ಈಗ ತಿಂಗಳಿಗೆ 200 ಆಗ್ತಿದೆ ಅಂದರೆ ಇದು ಯಾವ ಮಟ್ಟದ ಕ್ರಾಕ್ ಡೌನ್ ಅಂತ ನಿಮಗೆ ಅರ್ಥವಾಗುತ್ತೆ. ಈಗಾಗಲೇ 384 ವಿದೇಶಿ ಮೂಲದ ಅಮೆರಿಕರನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿಯನ್ನ ಮಾಡಿದೆ. ಹುಡುಕಿ ಹೊರ ಹಾಕ್ತೀವಿ ಎಂದ ಅಮೆರಿಕದ ಆಕ್ಟಿಂಗ್ ಅಟಾರ್ನಿ ಜನರಲ್ ಟಾಡ್ ಬ್ಲಾಂಚ್ ಅವರು CBS ನ್ಯೂಸ್ಗೆ ನೀಡಿರುವಂತಹ ಒಂದು ಸಂದರ್ಶನದಲ್ಲಿ, ನೀವು ಈ ದೇಶಕ್ಕೆ ಬಂದು ಸುಳ್ಳು ಹೇಳಿ ಅಥವಾ ವಂಚನೆ ಮಾಡಿ ಪೌರತ್ವವನ್ನು ಪಡೆದುಕೊಂಡಿದ್ರೆ ನೀವು ಇವತ್ತು ಭಯಪಡಲೇಬೇಕು. ಈ ದೇಶದಲ್ಲಿ ಪೌರತ್ವವನ್ನು ಹೊಂದಿರಬಾರದ ಅದೆಷ್ಟೋ ಜನ ಇವತ್ತು ಪ್ರಜೆಗಳಾಗಿ ಮೆರೀತಾ ಇದ್ದಾರೆ. ಅಂತಹ ಪ್ರತಿಯೊಬ್ಬರನ್ನ ನಾವು ಹುಡುಕಿ ಹೊರ ಹಾಕ್ತೀವಿ ಅಂತ ಗುಡುಗಿದ್ದಾರೆ. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಸೆಕ್ರೆಟರಿ ಮಾರ್ಕ್ ವೇನ್ ಮುಲಿನ್ ಕೂಡ ಇದನ್ನೇ ಸಮರ್ಥಿಸಿಕೊಂಡಿದ್ದಾರೆ. ಅಮೆರಿಕದ ಪೌರತ್ವ ಅನ್ನೋದು ಒಂದು ಪ್ರಿವಿಲೇಜ್, ಅಂದರೆ ಗೌರವ. ಅದನ್ನು ನೀವು ಪ್ರಾಮಾಣಿಕವಾಗಿ ಗಳಿಸಬೇಕು. ವಂಚಕರಿಗೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ದಾರೆ. ಪೌರತ್ವ ಹೋದ ಮೇಲೆ ಏನಾಗುತ್ತೆ? ಗಡೀಪಾರು ಭೀತಿಯಲ್ಲಿ ನೀರಜ್ ಶರ್ಮಾ. ವೀಕ್ಷಕರೇ, ಒಂದು ವೇಳೆ ಈ 17 ಜನರ ಪೌರತ್ವ ಅಧಿಕೃತವಾಗಿ ರದ್ದಾದರೆ ಏನಾಗುತ್ತೆ ಗೊತ್ತಾ? ಅವರು ತಕ್ಷಣವೇ ಅಮೆರಿಕದ ಪ್ರಜೆಗಳಾಗಿ ಪಡೆಯುತ್ತಿದ್ದಂತಹ ಎಲ್ಲ ರಕ್ಷಣೆಗಳನ್ನು ಕಳೆದುಕೊಳ್ತಾರೆ, ಅಂದರೆ ಸೌಲಭ್ಯಗಳನ್ನು. ಅವರು ಅಕ್ಷರಶಃ ಅನಾಮಧೇಯರಾಗಿ ಅತಂತ್ರರಾಗ್ತಾರೆ. ಅಷ್ಟೇ ಅಲ್ಲ, ಅವರನ್ನು ಅಮೆರಿಕದಿಂದ ಅವರ ಸ್ವದೇಶಕ್ಕೆ, ಅಂದರೆ ನೀರಜ್ ಶರ್ಮಾ ಅವರನ್ನು ಭಾರತಕ್ಕೆ ಗಡೀಪಾರು ಮಾಡೋ ಪ್ರಕ್ರಿಯೆ ಶುರುವಾಗುತ್ತೆ. ಆದರೆ ಇವರಿಗೆ ಫೆಡರಲ್ ಕೋರ್ಟ್ನಲ್ಲಿ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳೋಕ್ಕೆ ಒಂದು ಅವಕಾಶ ಇದೆ. ನೀರಜ್ ಶರ್ಮಾ ಅವರು ಇವತ್ತು ಕಾನೂನಿನ ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾರೆ. 10 ವರ್ಷಗಳ ಕಾಲ ಅಮೆರಿಕದಲ್ಲಿ ನೆಲೆಸಿ ಕಂಪನಿಯನ್ನು ಕಟ್ಟಿ ಕೋಟಿ ಹಣ ಗಳಿಸಿದರೂ ಸಹ ಇವತ್ತು ಅವರು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತಹ ಹಂತಕ್ಕೆ ಬಂದಿದ್ದಾರೆ. ಭಾರತೀಯ ಸಮುದಾಯಕ್ಕೆ ಅಗ್ನಿ ಪರೀಕ್ಷೆಯ ಕಾಲ. ನಿಮ್ಮ ಹಳೆ ವೀಸಾ ದಾಖಲೆ ಈಗ ಎಷ್ಟು ಸೇವ್? ವೀಕ್ಷಕರೇ, ಈ ವಿಷಯ ಈಗ ಅಮೆರಿಕದಲ್ಲಿರುವಂತಹ 40 ಲಕ್ಷಕ್ಕೂ ಹೆಚ್ಚು ಭಾರತೀಯರನ್ನ ಚಿಂತೆಗೀಡು ಮಾಡಿದೆ. ಯಾಕಂದರೆ H1B ವೀಸಾ ಪಡೆದುಕೊಳ್ಳುವಾಗ ಅಥವಾ ಗ್ರೀನ್ ಕಾರ್ಡ್ ಸಿಗುವಾಗ ಎಷ್ಟೋ ಜನ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರ್ತಾರೆ ಅಥವಾ ಮಾಹಿತಿ ಮುಚ್ಚಿಟ್ಟಿರ್ತಾರೆ. ಈಗ ಟ್ರಂಪ್ ಆಡಳಿತವು ಪ್ರತಿ ಹಳೆಯ ಫೈಲನ್ನು ಓಪನ್ ಮಾಡಿ ಚೆಕ್ ಮಾಡ್ತಾ ಇರೋದರಿಂದ ಯಾರೂ ಕೂಡ ನೆಮ್ಮದಿಯಿಂದ ಇರೋಕೆ ಸಾಧ್ಯವಿಲ್ಲ. ಟ್ರಂಪ್ ಸರ್ಕಾರ ಕಾನೂನಿನ ಪ್ರತಿ ಇಂಚನ್ನು ಜಾಲಾಡ್ತಾ ಇದೆ. ಇದು ಕೇವಲ ಆರಂಭ ಮಾತ್ರ. ಮುಂಬರುವ ದಿನಗಳಲ್ಲಿ ಇಂತಹ ಸಾವಿರಾರು ಕೇಸ್ಗಳು ಹೊರಬರುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಅಮೆರಿಕದ ಕಠಿಣ ನಿಲುವು ಕೇವಲ ನೀರಜ್ ಶರ್ಮಾ ಅವರಂತಹ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿಲ್ಲ. ಇದು ಇಡೀ ವಲಸಿಗ ಸಮುದಾಯಕ್ಕೆ ನೀಡಲಾದ ಒಂದು ಪ್ರಬಲ ಎಚ್ಚರಿಕೆಯ ಗಂಟೆಯಾಗಿದೆ. ಹಳೆಯ ದಾಖಲೆಗಳನ್ನು ಕೆದಕಿ ಸಣ್ಣ ತಪ್ಪುಗಳನ್ನು ಹುಡುಕುತ್ತಿರುವಂತಹ ಅಮೆರಿಕ ಸರ್ಕಾರ ವಂಚನೆ ಮತ್ತು ಸುಳ್ಳಿಗೆ ಅಮೆರಿಕದಲ್ಲಿ ಇನ್ನು ಮುಂದೆ ಜಾಗವಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ನೀರಜ್ ಶರ್ಮಾ ಅವರ ಈ ಪ್ರಕರಣವು ಸಣ್ಣ ಸುಳ್ಳು ಕೂಡ ಭವಿಷ್ಯದಲ್ಲಿ ಎಷ್ಟು ದೊಡ್ಡ ಬೆಲೆ ತೆರುವಂತೆ ಮಾಡುತ್ತೆ ಮತ್ತು ಪಡೆದ ಪೌರತ್ವವನ್ನೇ ಕಳೆದುಕೊಳ್ಳುವಂತೆ ಮಾಡುತ್ತೆ ಎಂಬುದಕ್ಕೆ ಒಂದು ಎಚ್ಚರಿಕೆಯ ಉದಾಹರಣೆಯಾಗಿದೆ. ಅಮೆರಿಕದ ಈ ಪೌರತ್ವ ಭೇಟೆ ಮುಂದಿನ ದಿನಗಳಲ್ಲಿ ಇನ್ಯಾರನ್ನೆಲ್ಲ ಸಂಕಷ್ಟಕ್ಕೆ ದೂಡಲಿದೆ ಎಂಬುದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ, ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.